ಹಾಯ್ ವೆಲ್ಕಮ್ ಬ್ಯಾಕ್ ಟು ನಳಿನಿ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ, ಹಾಗೆ ಕೊಬ್ಬರಿ ಬರ್ಫಿ ಅಂತ ಸಹ ಕರೀತಾರೆ ಇದನ್ನ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಈ ರೀತಿಯಾಗಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿ ಕೊಬ್ಬರಿ ಬರ್ಫಿ ಮಾಡಕ್ ಬರುತ್ತೆ. ಈಗ ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಫುಲ್ ವಿಡಿಯೋ ನೋಡಿ. ಈಗ ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಈಗ ಮೊದಲಿಗೆ ನಾನು 2 ಕಾಯಿ ಫುಲ್ಲು 2 ತೆಂಗಿನಕಾಯಿದು ನಾನು ಹಸಿ ತೆಂಗಿನಕಾಯಿ ತುರಿನ ನಾನು ತೊಗೊಂಡಿದ್ದೀನಿ. ನಾನು ನೋಡ್ತಾ ಇರ್ಬೋದು ನೀವು, ಫುಲ್ಲು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನ ನೀವು ತೊಗೋಬೇಕಾಗುತ್ತೆ. ಕೊಬ್ಬರಿನ ನೀವು ಅಳತೆ ಮಾಡಿ ಇಟ್ಕೊಳ್ಳಿ. ನಾನು ಈ ಬಟ್ಲಲ್ಲಿ ನಾನು 2 ಬಟ್ಲಾಗೋಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ನಾನು ತೊಗೊಂಡಿದ್ದೀನಿ. ಹಾಗೆ ಯಾಲಕ್ಕಿ ಒಂದು 7 ರಿಂದ 8 ಯಾಲಕ್ಕಿನ ನಾನು ಈ ರೀತಿಯಾಗಿ ನಾನು ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಸಕ್ಕರೆ 2 ಬಟ್ಲಷ್ಟು ನಾನು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ರೆ ನಾನು 1/4 ಬಟ್ಲಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇಲ್ಲ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಅನ್ನೋರು ಸಮ ಪ್ರಮಾಣದಲ್ಲಿ ನೀವು ಸಕ್ಕರೆ ಹಾಗೂ ಕೊಬ್ಬರಿನ ನೀವು ತಗೋಬಹುದು. ಈಗ ಸಕ್ಕರೆಯನ್ನು ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ನಾನು ಒಂದು ಪಾತ್ರೆ ಒಳಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಟೀ ಗ್ಲಾಸಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ. ಈಗ ಪಾಕ ತೆಗಿಯಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಸಕ್ಕರೆ ಸ್ವಲ್ಪ ಕರಗೋವರೆಗೂ ಇದನ್ನ ಸಕ್ಕರೆಯನ್ನು ನಾವು ಕರಗಿಸ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯಾಗಿ ನಾವು ತುಪ್ಪ ಸಹ ಹಾಕ್ತಾ ಇಲ್ಲ, ಬರೀ 3 ಪದಾರ್ಥಗಳನ್ನು ಬಳಸಿ ಇದನ್ನ ನೀವು ಕೊಬ್ಬರಿ ಮಿಠಾಯಿನ ನೀವು ಮಾಡ್ಕೋಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣಕ್ಕೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ನೀವು, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಸಕ್ಕರೆ ಎಲ್ಲ ಕರಗಾದ ನಂತರ ಈಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹಸಿ ತೆಂಗಿನಕಾಯಿ ತುರಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ರವಂಡು ಸಾಫ್ಟಾಗಿ ಪೌಡ್ರ್ ಮಾಡಿಕೊಂಡು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ತುಂಬ ತರಿತರಿಯಾಗಿದ್ದರೆ ಬರ್ಫಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಈಗ ತೆಂಗಿನಕಾಯಿ ತುರಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಈಗ ನಾನು ಮಿಕ್ಸ್ ಮಾಡಿದಾದ ನಂತರ ನಾನು ಯಾಲಕ್ಕಿ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಲಕ್ಕಿ ಪೌಡ್ರು ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಫ್ಲೇವರ್ ಇಷ್ಟಪಡೋ ಅಂಥವ್ರು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಇದು. ಈಗ ಇದನ್ನು ಹಾಕಿದ ನಂತರ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದು ನೀಟಾಗಿ ನೀರೆಲ್ಲ ಹಾಕಿರುವಂಥ ಈ ನೀರಿನ ಅಂಶ ಏನಿದೆ ಆ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದಂಗೆ ಇದು ಬರ್ಫಿ ಅದಕ್ಕೆ ಬಂದುಬಿಡುತ್ತೆ. ಈಗ ಒಮ್ಮೆ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಹಾಗೆ ಕೈಗೆ ಯಾವುದೇ ರೀತಿಯಾಗಿ ಅಂಟಬಾರ್ದಿದ್ದು. ಈಗ ನೋಡ್ತಾ ಇರ್ಬೋದು, ಈಗ ಅಂಟ್ತಾ ಇದೆ ಕೈಗೆ. ಈಗ ಮತ್ತೆ ನಾನು ಇನ್ನೂ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ನೀವು ಆಗಾಗ ಇದನ್ನು ಚೆಕ್ ಮಾಡ್ಕೊಳ್ತಾ ಇರಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ಸಹ ಒಟ್ಟುಗೂಡಿ ಬರ್ತಾ ಇದೆ. ಈಗ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಇದು ಕೈಗೆ ಅಂಟ್ತಾ ಇಲ್ಲ, ಹಾಗೆ ಪ್ಲೇಟ್ಗೂ ಸಹ ಇದು ಅಂಟ್ತಾ ಇಲ್ಲ. ಯಾವುದೇ ರೀತಿ ಶೇಪ್ ಮಾಡಿದ್ರು ಸಹ ಇದು ಕೈಗೆ ಅಂಟ್ತಾ ಇಲ್ಲ. ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡೆ. ತುಪ್ಪನ ನಾನು ಈ ರೀತಿಯಾಗಿ ನಾನು ಸೌರು ಬಿಟ್ಟು ನಾನು ಇದನ್ನ ಇಟ್ಕೊಂಡಿದ್ದೀನಿ. ತುಪ್ಪ ಸೌರು ಬಿಟ್ಟು ಇಟ್ಕೊಂಡಿರುವಂಥ ಈ ಪ್ಲೇಟ್ಗೆ ನಾನು ಬರ್ಫಿಯನ್ನು ಮಾಡಿಟ್ಕೊಂಡಿರುವಂಥ ಬರ್ಫಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಬಿಸಿ ಇದ್ದಾಗಲೇ ಹಾಕೊಳ್ಳಿ. ಈ ರೀತಿಯಾಗಿ ನಾನು ಸಮಾನವಾಗಿ ಇದನ್ನ ಮಾಡ್ಕೊಳ್ಳಿ. ತುಂಬ ಬಿಸಿ ಇರುತ್ತೆ, ತುಂಬ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇದು ಬರ್ಫಿ ಚೆನ್ನಾಗಿ ಬರಲಿಲ್ಲಪ್ಪ ಅಂತ ಅಂದರೆ ನೀವು ಇನ್ನೊಮ್ಮೆ ನೀವು ಮತ್ತೆ ಅದೇ ಬಾಣಲಿಗೆ ನೀವು ಹಾಕ್ಬಿಟ್ಟು ಮತ್ತೆ ಒಂದು 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಇದು ಹದ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಮತ್ತೆ ನಾವು ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗೇ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಎಲ್ಲನೂ ಕಟ್ ಮಾಡಿದಾದ ನಂತರ ಈಗ ನಾನು ಇದನ್ನು ಪೂರ್ತಿಯಾಗಿ ನಾನು ತಣ್ಣಗಾಗಲಿಕ್ಕೆ ಇದನ್ನು ಬಿಡ್ತೀನಿ. ಬಿಸಿ ಇದ್ದಾಗ ಬರ್ಫಿನ ತೆಗಿಲಿಕ್ಕೆ ಹೋಗಬೇಡಿ. ತಣ್ಣಗಾದ ನಂತರ ಅದಾಗದೆ ನೀಟಾಗಿ ಬರುತ್ತೆ. ಪರ್ಫೆಕ್ಟ್ ಆದಂಥ ಕೊಬ್ಬರಿ ಮಿಠಾಯಿ ನಿಮಗೆ ಮಾಡಿಬಿಟ್ಟು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಓಕೆ, ಬಾಯ್.